ಕ್ಲಾಸಲ್ಲಿ ನಾನು ಈ ಒಂದು 4 ಅಂಶಗಳನ್ನ ಕುರಿತು ಚರ್ಚೆಗೆ ಒಳಗಾಗಿದ್ದೆ. ಹಾಗಾಗಿ ಇವತ್ತು ಮಹಿಳೆಯ ಈ ಸ್ಥಿತಿಗೆ ಪ್ರಮುಖವಾಗಿರ್ತಕ್ಕಂಥ 4 ಕಾರಣಗಳು ಅಂತ ನೋಡೋದಾದ್ರೆ, 1 ರಾಜಕೀಯ ಕಾರಣ, 2 ಆರ್ಥಿಕ ಕಾರಣ, 3 ಧಾರ್ಮಿಕ ಕಾರಣ, 4 ಸಾಮಾಜಿಕ ಕಾರಣ. ಹಾಗಾಗಿ 1 ರಾಜಕೀಯ ಕಾರಣವನ್ನ ನಾವು ತೆಗೆದುಕೊಂಡಾಗ, ಒಂದು ದೇಶದ ಅಥವಾ ಸಮಾಜದ ರಾಜಕೀಯ ಅಧಿಕಾರ ಈ ಸಮಾಜದ ಸ್ವರೂಪವನ್ನ ನಿರ್ಧರಿಸುತ್ತದೆ ಅಲ್ವೇ? ಈ ಮಾತು ಸತ್ಯ. ಒಂದು ದೇಶ, ಒಂದು ಸಮಾಜದ ರಾಜಕೀಯ ಅಧಿಕಾರ ಅನ್ನುವಂಥದ್ದು ಆ ಸಮಾಜದ ಸ್ವರೂಪ ಹೇಗಿರ್ತದೋ ಅದರತ್ತ ಆ ಒಂದು ರಾಜಕೀಯ ಸ್ಥಿತಿಗತಿಗಳು ನಡೀತವೆ ಅನ್ನುವ ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ರಾಜಕೀಯ ಅಧಿಕಾರ ಯಾರ ಕೈಯಲ್ಲಿ ಇರುತ್ತದೋ ಅವರೇ ಕಾನೂನುಗಳನ್ನ ಮಾಡುತ್ತಾರೆ. ಕಾನೂನುಗಳನ್ನ ಜಾರಿ ಮಾಡುವ ಅಧಿಕಾರ ಅವರ ಕೈಯಲ್ಲಿ ಇರುತ್ತದೆ ಅಲ್ವೇ? ಯಾರು ರಾಜಕೀಯದ ಅಧಿಕಾರದ ಗದ್ದುಗೆಯನ್ನ ಏರಿರ್ತಾರೋ ಅವರ ಕೈಯಲ್ಲಿ ಮಾತ್ರ ಆ ಒಂದು ಕಾನೂನುಗಳನ್ನ ಜಾರಿ ಮಾಡುವ ಅಧಿಕಾರ ಹೇಗಿರ್ತದೋ ಅದೇ ರೀತಿ ಹೆಣ್ಣು ಮತ್ತು ಪುರುಷ ಮತ್ತು ಸ್ತ್ರೀ ಈ ಅಧಿಕಾರ ಇವರಿಬ್ಬರಲ್ಲಿ ಯಾರಿಗಿತ್ತೋ ಆ ಅಧಿಕಾರ ಇದ್ದವರು ಮಾತ್ರ ಆ ಒಂದು ಕಾನೂನುಗಳನ್ನ ಜಾರಿಗೆ ತರ್ತಾ ಇದ್ರು ಅನ್ನುವ ಅಂಶವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಸೈನ್ಯ ಮತ್ತು ಪೊಲೀಸ್ ಅವರ ಹಿಡಿತದಲ್ಲಿ ಇರುತ್ತದೆ. ಹೀಗಾಗಿ ರಾಜಕೀಯ ಅಧಿಕಾರ ಇರುವವರು ತಮಗೆ ಅನುಕೂಲಕರವಾಗಿ ಎಲ್ಲವನ್ನು ನಡೆಸಿಕೊಳ್ಳುತ್ತಾರೆ. ಅಂದ್ರೆ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರ ಒಂದು ಕೈಯಲ್ಲಿ ಇಡೀ ಒಂದು ದೇಶದ ಅಧಿಕಾರ ಇರ್ತದೆ. ಹಾಗಾಗಿ ಒಂದು ಪೊಲೀಸ್ ಬಲ ಆಗಿರ್ಬೋದು, ಸೈನ್ಯದ ಬಲ ಆಗಿರ್ಬೋದು, ಅವುಗಳ ಹಿಡಿತ ಕೂಡ ಅಧಿಕಾರದ ಗದ್ದಿಗೆಯನ್ನ ಏರಿರ್ತಕ್ಕಂಥ ವ್ಯಕ್ತಿಯ ಕೈಯಲ್ಲಿ ಇರುತ್ತದೆ ಅನ್ನೋದೇ ಇಲ್ಲಿಯ ಮಾತು. ಹಾಗಾಗಿ ಹೇಳ್ತಾರೆ, ಹಲವು ದೈಹಿಕ ಲಕ್ಷಣಗಳು ಮಹಿಳೆಯರಿಗೆ ವಿಭಿನ್ನವಾಗಿರುವ ಕಾರಣ ಪುರುಷರು ನಾಗರಿಕತೆಯ ಪ್ರಾರಂಭದಿಂದಲೂ ರಾಜಕೀಯ ಅಧಿಕಾರವನ್ನ ತಮ್ಮ ಕೈಯಲ್ಲಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಲ್ಲೇ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ದೈಹಿಕ ಲಕ್ಷಣಗಳು ಬೇರೆ ಬೇರೆ ಇರುವ ಕಾರಣದಿಂದ ಅಲ್ಲಿ ಮಹಿಳೆ ದೈಹಿಕವಾಗಿ ದುರ್ಬಲಳು ಅನ್ನುವ ಅಂಶಗಳನ್ನ ಇಟ್ಟುಕೊಂಡು ಇಡೀ ಒಂದು ರಾಜಕೀಯ ಅಧಿಕಾರವನ್ನ ಒಂದು ನಾಗರಿಕತೆಯ ಪ್ರಾರಂಭದಿಂದಲೂ ಸಹ ಪುರುಷರೇ ಇಟ್ಕೊಂಡು ಬಂದ್ರು ಅನ್ನುವ ಅಂಶವನ್ನ ನಾವಿಲ್ಲಿ ಮನಗಾಣಬೇಕಾಗ್ತದೆ. ಜೊತೆಗೆ ಹೇಳ್ತಾರೆ, ರಾಜಕೀಯ ಅಧಿಕಾರ ಮತ್ತು ರಾಜಕೀಯ ನಿರ್ಧಾರಗಳನ್ನ ಕೈಗೊಳ್ಳುವ ಪ್ರಕ್ರಿಯೆಯಿಂದ ಮಹಿಳೆಯರನ್ನ ದೂರವಿಡಲಾಗಿದೆ. ಹಾಗಾಗಿ ಹೇಳ್ತಾ ಹೋಗ್ತಾರೆ ಮುಂದುವರೆದು. ಹಾಗಾಗಿ ಯಾರ ಕೈಯಲ್ಲಿ ರಾಜಕೀಯ ಇತ್ತೋ ಅವರೇ ಅಧಿಕಾರವನ್ನ ಚಲಾಯಿಸ್ತಾ ಹೋಗ್ತಾರೆ. ಹಾಗಾಗಿ ರಾಜಕೀಯ ಅಧಿಕಾರ ಮತ್ತು ರಾಜಕೀಯ ನಿರ್ಧಾರಗಳಿಂದ ಪುರುಷ ಮಹಿಳೆಯರನ್ನ ದೂರ ಇಡ್ತಾನೆ ಬಂದ ಅನ್ನುವ ಅಂಶ ನಮಗೆ ತಿಳಿತಾ ಹೋಗ್ತದೆ. ಜಗತ್ತಿನ ಯಾವುದೇ ಇತಿಹಾಸ ರಾಜ ಮಹಾರಾಜರ ಕಥೆಯೇ ಆಗಿದೆ. ಹಾಗಾಗಿ ಅದು ಪ್ರಭುಗಳ ಇತಿಹಾಸವೇ ಹೊರತು ಪ್ರಜೆಗಳ ಇತಿಹಾಸ ಅಲ್ವಾ? ನಾವು ಶತಶತಮಾನಗಳಿಂದ ವಿದ್ಯಾರ್ಥಿಗಳೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿ ಹಿಂದಿನ ಕಾಲದಿಂದ ರಾಜರ ಆಳ್ವಿಕೆಯಿಂದ ನೋಡ್ಕೊಳ್ತಾ ಬಂದಿದ್ದೇವೆ. ಅದು ಇತಿಹಾಸ ಅನ್ನುವುದು, ಹಿಸ್ಟ್ರಿ ಅನ್ನುವುದು ಆ ರಾಜ ಮಹಾರಾಜರ ಕಥೆಯ ಆಗಿ ಬಿಡುತ್ತೆ ಹೊರತು ಅಲ್ಲಿ ಪ್ರಭುಗಳ ಇತಿಹಾಸವನ್ನು ಓದ್ತಾ ಹೋದ್ವೆ ಹೊರತು ಇವತ್ತಿನವರೆಗೂ ಎಲ್ಲಿ ಪ್ರಜೆಗಳ ಇತಿಹಾಸವನ್ನ ನಾವು ಓದ್ಲಿಕ್ಕೆ ಆಗ್ಲೇ ಇಲ್ಲ ಅಂತಕ್ಕಂಥ ಅಂಶಗಳು ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಅಪರೂಪಕ್ಕೆ ಅಲ್ಲೊಬ್ಬ ಇಲ್ಲೊಬ್ಬ ವೀರ ಮಹಿಳೆಯರಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರ ರಾಣಿ ಚೆನ್ನಮ್ಮರಂತಹ ಪ್ರಸ್ತಾಪ ಬಿಟ್ಟರೆ ನಮ್ಮ ದೇಶದ ಇತಿಹಾಸವು ಕೂಡ ಹಿಸ್ ಸ್ಟೋರಿಯೇ ಹೊರತು ಹರ್ ಸ್ಟೋರಿ ಅಲ್ಲ. ಹಾಗಾಗಿ ಮುಂದುವರೆದು ನಾವು ನೋಡೋದಾದ್ರೆ ಎಲ್ಲ ರಾಜ ಮಹಾರಾಜರ ಕಥೆಗಳನ್ನೇ, ಅವರ ಒಂದು ಇತಿಹಾಸವನ್ನೇ ನಾವು ಇವತ್ತಿನವರೆಗೂ ಮೆಲುಕಾಗ್ತಾ ಬಂದಿದ್ದೇವೆ. ಎಲ್ಲಿ ಪ್ರಜೆಗಳ ಇತಿಹಾಸ ನೋಡ್ಲಿಲ್ಲ, ಮಹಿಳೆಯ ಇತಿಹಾಸ ನೋಡ್ಲಿಲ್ಲ. ಇದ್ರೂ ಸಹ ಮಹಿಳೆಯ ಇತಿಹಾಸ ಇದ್ರೂ ಸಹ ಎಲ್ಲೋ ಒಂದು ಕಡೆ ಬಹಳ ಕಡಿಮೆ ಅಂಶದಲ್ಲಿ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮರಂತಹ
ಕೆಲವು ಬೆರಳ ಎಣಿಕೆಯಷ್ಟ ಮಹಿಳೆಯರ ಇತಿಹಾಸವನ್ನ ಓದ್ತೀವಿ ಹೊರತು ಎಲ್ಲಿ ಪುರುಷನ ಇತಿಹಾಸ ಹೇಗೆ ಸುದೀರ್ಘವಾಗಿದೆಯೋ ಆ ಸುದೀರ್ಘತೆ ಮಹಿಳೆಯ ಇತಿಹಾಸದಲ್ಲಿ ಇಲ್ಲ ಅನ್ನುವುದೇ ನಮಗಿಲ್ಲಿ ಅರ್ಥ ಮಾಡ್ತಕ್ಕಂಥ ವಿಷಯಗಳು. ಹಾಗಾಗಿ ಮುಂದುವರಿದು ಹೇಳ್ತಾರೆ ಲೇಖಕರು, ಹಿಸ್ ಹಿಸ್ಟ್ರಿಯೇ ಹೊರತು ಹಿಸ್ ಸ್ಟೋರಿಯೇ ಹೊರತು ಹರ್ ಹಿಸ್ಟ್ರಿಯೇ ಅಲ್ಲ ಅನ್ನುವ ಒಂದು ವಿಷಯವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ ಪುರುಷನ ಒಂದು ಇತಿಹಾಸವನ್ನ ಓದ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇವಲ ಅವನ ಇತಿಹಾಸವೇ ಆಯ್ತೆ ಹೊರತು ಅವಳ ಇತಿಹಾಸ ಇಲ್ಲದಾಯ್ತು ಅನ್ನೋ ಅಂಶವನ್ನು ಕೂಡ ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾರೆ. ತದನಂತರ ಹೇಳ್ತಾರೆ, ರಾಜಕೀಯ ಅಧಿಕಾರದಿಂದ ವಂಚಿತಳಾಗಿರುವ ಮಹಿಳೆ ಈ ಕಾರಣದಿಂದಲೂ ಸಹ ಶೋಷಣೆಗೆ ಮತ್ತು ತುಳಿತಕ್ಕೆ ಒಳಗಾದವಳು ಎಂದರೆ ತಪ್ಪಾಗಲಾರದು. ಹಾಗಾಗಿ ಇಂಥ ಒಂದು ವಿಭಿನ್ನ ರೀತಿಯ ಶೈಲಿಯನ್ನು ನೋಡ್ತೀವಿ. ಇಂಥ ವಿಭಿನ್ನ ರೀತಿಯ ಚಿಂತನೆಯನ್ನ ಹೊರಗೆ ಹಚ್ಚಿ ನೋಡಿದಾಗ ನಮಗೆ ರಾಜಕೀಯವಾಗಿ ಮಹಿಳೆ ಈ ಎಲ್ಲಾ ರಾಜಕೀಯ, ಕೇವಲ ರಾಜಕೀಯ ಅಲ್ಲ, ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಈ ಒಂದು ಕಾರಣಗಳಿಂದ ಮಹಿಳೆ ದೂರ ಹೋಗ್ತಾ ಹೋದ್ಲು. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದಲೇ ಆಕೆ ಶೋಷಣೆಗೆ ಒಳಗಾದ್ಲು ಮತ್ತು ತುಳಿತಕ್ಕೆ ಒಳಗಾದ್ಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಮಹಿಳೆಯ ಇತಿಹಾಸ ಆಗ್ತದೆ ಅಂತಂದ್ರೆ ಎಲ್ಲರೂ ಸೇರಿ ಮಹಿಳೆಗೆ ಒತ್ತು ಕೊಟ್ಟಾಗ ಮಾತ್ರ ಒಂದು ಮಹಿಳೆಯ ಇತಿಹಾಸವನ್ನ ನೋಡ್ಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಇಲ್ಲಿ ಲೇಖಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹಾಗಾಗಿ ಇನ್ನ ಎರಡನೆಯ ಅಂಶ ಆರ್ಥಿಕ ಕಾರಣವನ್ನ ನಾವು ನೋಡಿದಾಗ ಉತ್ಪಾದನೆಯ ಸಾಧನಗಳಾದ ಭೂಮಿ, ಕೈಗಾರಿಕೆ, ಯಂತ್ರಗಳ ಇತ್ಯಾದಿಗಳ ಜೊತೆಗೆ ಸಂಪತ್ತಿನ ಮಾಲೀಕತ್ವ ಪುರುಷನ ಕೈಯಲ್ಲಿ ಉಳಿದುಕೊಂಡಿತು. ಹಾಗಾಗಿ ರಾಜಕೀಯ ಕಾರಣವನ್ನ ವಿದ್ಯಾರ್ಥಿಗಳೇ ನಾವು ನೋಡಿದ್ವಿ. ಆರ್ಥಿಕ ಕಾರಣವನ್ನ ನಾವು ನೋಡೋದಾಯ್ತು ಅಂದ್ರೆ ಉತ್ಪಾದನೆಯ ಸಾಧನಗಳಾಗಿರ್ತಕ್ಕಂತಹ ಭೂಮಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಯಂತ್ರ ಆಗಿರ್ಬೋದು, ಇನ್ನೂ ಮುಂತಾದವುಗಳಾಗಿರ್ಬೋದು. ಅದರ ಜೊತೆಗೆ ಸಂಪತ್ತಿನ ಮಾಲೀಕತ್ವ ಯಾರ ಕೈಗೆ ಹೋಯ್ತು? ಮಹಿಳೆಯಿಂದ ಪುರುಷನ ಕೈಗೆ ಹೋಯ್ತು ಮತ್ತೆ ಇಲ್ಲಿವರೆಗೂ ಉಳಿದುಕೊಂಡು ಬಂತು ಅಂತಕ್ಕಂಥ ಅಂಶವನ್ನ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಪುರುಷ ಹೆಣ್ಣಿನ ದುಡಿಮೆಯನ್ನ ಮನೆಗೆ ಸೀಮಿತವಾಗುವಂತೆ ನೋಡಿಕೊಂಡ. ಇದು ಇತಿಹಾಸದ ಮೊದಲನೆಯ ಶ್ರಮ ವಿಭಜನೆ ಎನ್ನಬೇಕು. ಹಾಗಾಗಿ ಎಲ್ಲಾ ಒಂದು ಮಾಲೀಕತ್ವವನ್ನ ಪಡೆದಿರ್ತಕ್ಕಂಥ ಪುರುಷ ಕೊನೆಗೆ ಹೆಣ್ಣಿನ ದುಡಿಮೆ ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರ್ಬೇಕು ಅಂತ ಹೇಳಿ ನಿರ್ಧರಿಸೇ ಬಿಟ್ಟ. ಹಾಗಾಗಿಯೇ ಇದನ್ನ ನಾವೇನಂತ ಕರಿಬಹುದು ಅಂತಂದ್ರೆ ಇತಿಹಾಸದ ಮೊದಲನೇ ಶ್ರಮ ವಿಭಜನೆ ಅಂತ ಕರಿತೀವಿ. ಅಂದ್ರೆ ತಾನು ಹೊರಗೋಗಿ ದುಡಿದು ಬರ್ಬೋದು, ಹೆಣ್ಣು ಮಾತ್ರ ಮನೆಯಲ್ಲಿಯೇ ಇದ್ದು ಶ್ರಮವನ್ನ ಮಾಡಬೇಕು. ಕುಡಿ ಕೈಗಾರಿಕೆಗಳಾಗಿರ್ಬೋದು, ಕುಶಲ ಕೈಗಾರಿಕೆಗಳಾಗಿರ್ಬೋದು, ಇನ್ನ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗೃಹ ಕೈಗಾರಿಕೆಗಳನ್ನ ಮನೆಯಲ್ಲಿಯೇ ಕೂತು ಆಕೆ ಶ್ರಮದಿಂದ ಮಾಡಬೇಕೇ ಹೊರತು ಮನೆಯಿಂದ ಆಕೆ ಯಾವ ಶ್ರಮ ವಿನಿಯೋಗವನ್ನೂ ಮಾಡುವಂತಿಲ್ಲ ಅನ್ನುವ ಒಂದು ತಡೆಯನ್ನ ಪುರುಷ ತಂದೇ ಬಿಡ್ತಾನೆ. ಹಾಗಾಗಿ ಹೇಳ್ತಾರೆ, ಇದರ ಪರಿಣಾಮವಾಗಿ ಮಹಿಳೆಯು ಆಸ್ತಿಯ ಹಕ್ಕಿನಿಂದ ವಂಚಿತಳಾದಳು. ಪುರುಷನ ಆಸ್ತಿಗಳಾದ ಹೊಲ, ಗದ್ದೆ, ಮನೆ, ನೇಗಿಲು, ಎತ್ತಿನ ಗಾಡಿ, ಹೀಗೆ ಈ ಪಟ್ಟಿಯಲ್ಲಿ ಮಹಿಳೆಯು ಕೂಡ ಪುರುಷನ ಒಂದು ಆಸ್ತಿ ಎಂದು ಪರಿಗಣಿಸಲ್ಪಟ್ಟಿತ್ತು. ಹಾಗಾಗಿ ಹೇಳ್ತಾರೆ, ಯಾವಾಗ ಮಹಿಳೆ ಕೇವಲ ಮನೆಯಲ್ಲಿಯೇ ಶ್ರಮ ವಿಭಜನೆಯನ್ನ ಮಾಡಬೇಕು ಅಂತ ಹೇಳಿ ಪುರುಷ ನಿರ್ಧಾರ ಮಾಡಿಬಿಟ್ಟು ನಾವು ಒಂದೊಂದಾಗಿ ಇಂಥವುಗಳ ಪರಿಣಾಮದಿಂದಾಗಿ ಮಹಿಳೆ ಆಸ್ತಿಯ ಹಕ್ಕಿನಿಂದ ಕೂಡ ವಂಚಿತಳಾಗ್ತಾಳೆ. ಜೊತೆಗೆ ಪುರುಷ ಯಾವುದು ತನ್ನ ಆಸ್ತಿ ಅನ್ಕೊಂಡಿದ್ನೋ ಅಂದ್ರೆ ಅಥವಾ ಆತನ ಒಂದು ಮುಖ್ಯವಾಗಿರ್ತಕ್ಕಂಥ ಆಸ್ತಿಗಳು ಅಂದ್ರೆ ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಮನೆ ಆಗಿರ್ಬೋದು, ಎತ್ತಿನ ಗಾಡಿ, ನೇಗಿಲು, ಹೀಗೆ ಇಂಥ ಒಂದು ಆಸ್ತಿಗಳ ಪಟ್ಟಿಗೆ ಮಹಿಳೆಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟ. ಅದು ನನ್ನ ಹಕ್ಕು, ಅದು ನನ್ನ ಆಸ್ತಿ, ಆಕೆ ನಾನು ಹೇಳ್ದಂಗೆ ಕೇಳಬೇಕು ಅನ್ನುವ ಒಂದು ಆಸ್ತಿಯ ಪಟ್ಟಿಗೆ
ಮಹಿಳೆಯನ್ನು ಕೂಡ ಪುರುಷ ತಂದುಕೊಂಡ್ಬಿಟ್ಟ ಅನ್ನುವ ಒಂದು ಮಾತು ಕೂಡ ನಮಗೆ ಮನದಟ್ಟಾಗಬೇಕು ವಿದ್ಯಾರ್ಥಿಗಳೇ. ಜೊತೆಗೆ ಹೇಳ್ತಾರೆ, ವಿಶ್ವಸಂಸ್ಥೆಯ ಒಂದು ಅಧ್ಯಯನದ ಪ್ರಕಾರ ಜಗತ್ತಿನ ಒಟ್ಟು ಶ್ರಮ ಶಕ್ತಿಯಲ್ಲಿ ಮಹಿಳೆಯರ ಕೊಡುಗೆ 2/3 ಪುರುಷರದು 1/3 ಮಾತ್ರ. ಅಂದ್ರೆ ವಿಶ್ವಸಂಸ್ಥೆ ಅಧ್ಯಯನವನ್ನ ಕೈಗೊಳ್ತಾರೆ. ಅಂದ್ರೆ ಇಡೀ ಒಂದು ಶ್ರಮ ವಿಭಜನೆ ಯಾವುದು ಜಾಸ್ತಿ, ಪುರುಷಂದು ಜಾಸ್ತಿನೋ ಅಥವಾ ಮಹಿಳೆ ಜಾಸ್ತಿನೋ ಅಂತ ಹೇಳೋದು ಸರ್ವೆ ಮಾಡಿದಾಗ ಒಟ್ಟಾರೆ ಮಹಿಳೆಯ ಒಂದು ಕೆಲಸ, ಮಹಿಳೆಯ ಒಂದು ಶ್ರಮ ವಿಭಜನೆ ಅಥವಾ ಮಹಿಳೆಯ ಒಂದು ಕೊಡುಗೆ ಅಂತಂದ್ರೆ 2/3 ಮಹಿಳೆಯ ಒಂದು ಶ್ರಮ ವಿಭಜನೆ ಇದೆ, ಕೊಡುಗೆ ಇದೆ. ಆದ್ರೆ ಪುರುಷನದು ಕೇವಲ ಪುರುಷನದು ಎಷ್ಟಿದೆ ಅಂತ ಹೇಳ್ತಾನ, 1/3 ಮಾತ್ರ ಪುರುಷನದು. ಆದ್ರೆ ಮಹಿಳೆಯದು ಅದಕ್ಕಿಂತ 2 ಪಟ್ಟು ಹೆಚ್ಚು ಅನ್ನುವ ಮಾತನ್ನು ಕೂಡ ಇಲ್ಲಿ ಲೇಖಕರು ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಹೀಗೆ ಶ್ರಮ ಶಕ್ತಿಯಿಂದ ಉತ್ಪಾದನೆಯಾಗುವ ಸಂಪತ್ತು 99% ಪುರುಷನ ಹೆಸರಿನಲ್ಲಿದೆ. ಉಳಿದ 1% ಸಂಪತ್ತು ಮಾತ್ರ ಮಹಿಳೆಯ ಹೆಸರಿನಲ್ಲಿದೆ. ಅಂದ್ರೆ ಶ್ರಮ ವಿಭಜನೆ ಮಾಡ್ತಕ್ಕಂಥದ್ದು ಜಾಸ್ತಿ ಮಹಿಳೆ, ಶ್ರಮ ವಿಭಜನೆ ಕಡಿಮೆ ಮಾಡ್ತಕ್ಕಂಥದ್ದು ಪುರುಷ. ಆದ್ರೆ ಶ್ರಮದಿಂದ ಬಂದಿರತಕ್ಕಂತ ಸಂಪತ್ತು ಏನಿದೆಯಲ್ಲ ಅದರ ಒಂದು 99% ಭಾಗ ಆ ಒಂದು ಸಂಪತ್ತು ಯಾರ ಸೊತ್ತಾಗ್ತದೆ ಅಂತ ಹೇಳ್ತಾರೆ, ಇಲ್ಲಿ ಪುರುಷನ ಸೊತ್ತಾಗ್ತದೆ. ಶ್ರಮದಿಂದ ಸಾಕಷ್ಟು ದುಡಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಹೆಣ್ಣಿನ ಪಾಲು ಮಾತ್ರ ಉಳಿದ 1% ಪಾಲು ಮಾತ್ರ ಸ್ತ್ರೀಯರ ಆಗ್ತದೆ ಅಂತಕ್ಕಂಥ ವಿಶ್ವಸಂಸ್ಥೆಯ ಒಂದು ಸರ್ವೆಗಳು ಕೂಡ ಆ ಒಂದು ಚಿಂತನೆಗೆ ಈಡು ಮಾಡಿರ್ತಕ್ಕಂಥದ್ದನ್ನ ವಿದ್ಯಾರ್ಥಿಗಳೇ ನಾವು ನೋಡ್ತೀವಿ. ಹಾಗಾಗಿ ಈ ಎಲ್ಲಾ ಆರ್ಥಿಕ ಕಾರಣವನ್ನ ನಾವು ಒಳ ಹೊಕ್ಕು ನೋಡಿದಾಗ ಅಲ್ಲಿ ಒಂದಿಷ್ಟು ಅಂಶಗಳು ನಮಗೆ ಕಂಡು ಬರ್ತವೆ. ಆ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಪುರುಷನ ದುಡಿಮೆ ಅಥವಾ ಶ್ರಮಕ್ಕೆ ಬೆಲೆಯನ್ನು ಕಟ್ಟುತ್ತಾರೆ. ಯಾರ ದುಡಿಮೆಗೆ? ಪುರುಷನ ದುಡಿಮೆ ಅಥವಾ ಶ್ರಮಕ್ಕೆ ಬೆಲೆಯನ್ನು ಕಟ್ಟುತ್ತಾರೆ. ಆದರೆ ಮಹಿಳೆಯ ದುಡಿಮೆಗೆ ಬೆಲೆಯನ್ನ ಕಟ್ಟುವುದಿಲ್ಲ. ಇಸ್ ಇಟ್ ಕ್ಲಿಯರ್? ನಿಮ್ಗೆಲ್ಲ ಗೊತ್ತಿರ್ಬೇಕು ಮಕ್ಕಳೇ. ಹೇಗೆ ಅಂದ್ರೆ, ಅಮ್ಮ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾಳೆ, ಅಪ್ಪನಿಗಾಗಿ ತನ್ನ ಸಮಯವನ್ನ ಮೀಸಿರ್ತಾಳೆ, ಮಕ್ಕಳಿಗಾಗಿ ತನ್ನ ಪ್ರಾಣವನ್ನೇ ತೆಗಿತಾಳೆ. ಆದ್ರೆ ಎಂದೂ ಅಮ್ಮ ಇಷ್ಟೊಂದು ಕಷ್ಟಪಟ್ಟಿದ್ದಾಳೆ ಅಂತ ನಾವು ಇವತ್ತಿಗೂ ಲೆಕ್ಕಾಚಾರ ಇಡುವುದಿಲ್ಲ. ಅಪ್ಪ ಹೊರಗಡೆ ಹೋಗಿ ಬಂದು ಅಂದ್ರೆ ಅಪ್ಪ ನಮ್ಮ ಸಲುವಾಗಿ ದುಡಿದು ಬಂದಿದ್ದಾನೆ ಅಂತ ನಾವು ಚಿಂತನೆಗೆ ಈಡು ಮಾಡ್ತೀವಿ. ಅಂದ್ರೆ ಹೆಣ್ಮಕ್ಳಾಗಿರ್ತಕ್ಕಂಥ ನಾವೇ ಪುರುಷನ ಬಗ್ಗೆ ಕನಿಕರ ತೋರಿಸ್ತೀವಿ, ನಮ್ಮ ಬಗ್ಗೆ ನಾವೆಲ್ಲ ಒಂದ್ ಕಡೆ ಕನಿಕರ ತೋರಿಸುವುದನ್ನೇ ಬಿಟ್ಟಿದ್ದೀವಿ. ಹೀಗಾಗಿ ಕಾರಣ ಯಾರು? ಬೇರೆ ಯಾರು ಅಲ್ಲ, ಪುರುಷರೇ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಹೊರಗಡೆ ದುಡಿದು ಬಂದಿರತಕ್ಕಂತ ಪುರುಷನ ಶ್ರಮಕ್ಕೆ ಬೆಲೆ ಇದೆಯೇ ಹೊರತು ಮನೆಯಲ್ಲಿಯೇ ಎಲ್ಲವನ್ನು ನುಗ್ಗಿಸಿಕೊಳ್ಳುವ ಮಹಿಳೆಯ ಶ್ರಮಕ್ಕೆ ಎಲ್ಲೇ ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ಅಂಶವನ್ನ ನಾವು ನೋಡಿರ್ತೀವಿ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ಹೀಗೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಬಲಹೀನಳಾಗಿರುವ ಮಹಿಳೆ ಸ್ವಾಭಾವಿಕವಾಗಿ ಪುರುಷನ ದಬ್ಬಾಳಿಕೆಗೆ ತಲೆಬಾಗಿದಳು ಅಥವಾ ಗುಲಾಮಳಾದಳು ಎಂದು ಹೇಳಬಹುದು. ಅಂದ್ರೆ ಎಲ್ಲಿ ಶ್ರಮ ವಿಭಜನೆ ಮಾಡಿದಾಗ ಕೂಡ ನಾವು ಸಾಕಷ್ಟು ಅಂಶಗಳನ್ನ ನೋಡ್ತೀವಿ ಅಲ್ವಾ. ಶ್ರಮ ವಿಭಜನೆ ಮಾಡಿದಾಗ ಅಮ್ಮ ಮಾತ್ರ, ಸ್ತ್ರೀ ಮಾತ್ರ ಸಾಕಷ್ಟು ತನ್ನ ಶ್ರಮವನ್ನ ವ್ಯಯ ಮಾಡಬೇಕು. ಪುರುಷ ಶ್ರಮ ವ್ಯಯ ಮಾಡಿದ್ರು ಸಹ ಅವನ ಪಾಲು ಬಹಳ ಕಡಿಮೆ. ಆದಾಗ್ಯೂ ಕೂಡ ಸಂಪತ್ತಿನ ಮಾಲೀಕತ್ವದ ಹೊಣೆಗಾರಿಕೆಯನ್ನು ಜಾಸ್ತಿ ಯಾರು ಹೊರತಾನೆ ವಿದ್ಯಾರ್ಥಿಗಳೇ? ಪುರುಷ ಮಾತ್ರ ಹೊರತಾನೆ. ಒಂದು ಅಂಶದ ಭಾಗದಷ್ಟು ಮಾತ್ರ ಮಹಿಳೆ ಹೊರುವಂತದ್ದನ್ನು ನಾವು ನೋಡ್ತೀವಿ. ಎಲ್ಲಿ ಪುರುಷನ ಶ್ರಮಕ್ಕೆ ಜಾಸ್ತಿ ಬೆಲೆಯನ್ನ ಕಟ್ಟಲಾಗ್ತದೋ ಅಲ್ಲಿ ಮಹಿಳೆಯ ಒಂದು ಶ್ರಮಕ್ಕೆ ಕಡಿಮೆ ಬೆಲೆಯನ್ನ ಕಟ್ಟಲಾಗ್ತದೆ. ಹಾಗಾಗಿ ತನ್ನಷ್ಟು ತಾನೇ ಅನ್ಕೊಂಡ್ಬಿಟ್ಲು ಮಹಿಳೆ, ಅಯ್ಯೋ ನಾನು ಶ್ರಮ ವಿಭಜನೆಯಲ್ಲಿ ನನ್ನ ಪಾಲು ಕಡಿಮೆ ಇದೆ, ಸಂಪತ್ತಿನ ಪಾಲಿನಲ್ಲಿ ನನ್ನ ಪಾಲು ಕಡಿಮೆ ಇದೆ ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ದುರ್ಬಲಳಾಗಿದ್ದೇನೆ ಅನ್ನುವ ಅಂಶಗಳನ್ನ ತಾನೇ ಮನದಟ್ಟು ಮಾಡ್ಕೊಳ್ತಾ ಹೋದ್ಲು. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆಕೆ ಕ್ರಮೇಣವಾಗಿ ಪುರುಷನ ದಬ್ಬಾಳಿಕೆಗೆ ಒಳಗಾಗ್ತಾಳೆ, ಗುಲಾಮಳಾಗ್ತಾಳೆ. ಯಾವುದರಿಂದ ಅಂದ್ರೆ ರಾಜಕೀಯವಾಗಿ ಜೊತೆಗೆ
ಆರ್ಥಿಕವಾಗಿ ಅಂತಕ್ಕಂಥ ಅಂಶಗಳನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಇನ್ನ ನಾವು ಎರಡು ಅಂಶಗಳನ್ನ ಮನಗೊಂಡ್ವಿ, ಒಂದು ಆರ್ಥಿಕ ಮತ್ತು ದೈಹಿಕ. ಹಾಗಾಗಿ ಧಾರ್ಮಿಕ ಅನ್ನುವ ಒಂದು ಅಂಶವನ್ನ ನೋಡುವುದಾದ್ರೆ ಅಲ್ಲಿ ಹೇಳ್ತಾ ಹೋಗ್ತಾರೆ, ಜಗತ್ತಿನ ಎಲ್ಲಾ ಧರ್ಮಗಳು ಮಹಿಳೆಯರನ್ನ ದುರ್ಬಲ ವರ್ಗದ ಒಂದು ಭಾಗವಾಗಿಯೇ ಕಾಣುತ್ತಾ ಬಂದಿದೆ. ಅಂದ್ರೆ ಧಾರ್ಮಿಕ ಕಾರಣವನ್ನ ಒಳಹೊಕ್ಕು ನೋಡಿದಾಗ ನೋಡಿ ಎಷ್ಟು ಚಿಂತನೆಗೀಡು ಮಾಡಬೇಕಾಗ್ತದೆ ನಾವುಗಳೆಲ್ಲ. ಏನೇನು ಹೇಳ್ತಾರೆ ಅಂದ್ರೆ, ಜಗತ್ತಿನ ಎಲ್ಲಾ ಧರ್ಮಗಳು ಮಹಿಳೆಯರನ್ನ ದುರ್ಬಲ ವರ್ಗದ ಒಂದು ಭಾಗವಾಗಿಯೇ ಕಾಣುತ್ತಾ ಬಂದಿದ್ದಾರೆ ಅಲ್ವಾ. ನಾವು ಇವತ್ತು ನೆನೆಸ್ತೀವಿ ಮಕ್ಕಳೇ, ನಾವು ನಿಮ್ಗೆ ಆಲ್ರೆಡಿ ಈ ಒಂದು ಭಾಗವನ್ನ ಮೊದಲನೆಯ ಸೆಮಿಸ್ಟರ್ ಅಲ್ಲಿ ಓದ್ತಾ ಹೋಗ್ತೀರಾ. ಹೆಣ್ಣು ಅಂದ್ರೆ ಯಾರು, ಯಾಕೆ ಅಂತಕ್ಕಂಥ ಒಂದು ಅಂಶವನ್ನು ಹೊತ್ತ ಲೇಖನವನ್ನ ಅಲ್ಲಿ ಚರ್ಚೆ ಮಾಡಿದ್ದೀರಾ. ಯಾಕಂತಂದ್ರೆ ನಾನು ಅಲ್ಲಿ ಚರ್ಚೆ ಮಾಡಿದ್ದೆ ವಿಷಯ ಇಟ್ಕೊಂಡು. ಹೇಗೆ ಅಂತಂದ್ರೆ ನಾವು ಅಲ್ಲಿ ಹೇಳಿದ್ವಿ, ಮಹಿಳಾ ದೇವರುಗಳು ಪುರುಷ ದೇವರು ಅಲ್ವಾ. ಮಹಿಳಾ ದೇವರುಗಳನ್ನು ಯಾರು ಪೂಜಿಸ್ತಾರೆ ಅಂತಂದ್ರೆ ಗ್ರಾಮದಲ್ಲಿ ಇರ್ತಕ್ಕಂಥ ಕೆಳ ವರ್ಗದವರು ಮಾತ್ರ. ಪುರುಷ ದೇವರನ್ನು ಯಾರು ಪೂಜಿಸ್ತಾರೆ ಅಂತಂದ್ರೆ ಯಾರು ಮೇಲ್ವರ್ಗದವರಾಗಿರ್ತಾರೋ ಅವರು ಮಾತ್ರ ಪುರುಷ ವರ್ಗದ ದೇವರನ್ನ ಪೂಜಿಸ್ತಾರೆ ಅಂತ ನಾವು ಎರಡನ್ನೂ ತುಲನೆ ಮಾಡಿದ್ವಿ ಅಲ್ವೇ. ಅಲ್ಲಿ ಎರಡನ್ನೂ ತುಲನೆ ಮಾಡಿದಾಗ ಯಾರು ಬ್ಯಾಲೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ಪುರುಷ ದೇವರುಗಳ ಒಂದು ತೂಕನೇ ಜಾಸ್ತಿ ಆಯ್ತು, ಅಲ್ಲಿ ದೇವತೆಗಳ ತೂಕ ಕಡಿಮೆ ಆಯ್ತು. ಇಲ್ಲಿ ಧರ್ಮ ಅಂತ ಬಂದಾಗ ಕೂಡ ಅಲ್ಲಿ ಕೂಡ ಹೆಣ್ಣು ದುರ್ಬಲಳಾಗಿಯೇ ಉಳ್ಕೊಂಡಿರ್ತಕ್ಕಂಥದ್ದನ್ನ ಸಹ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಚರ್ಚೆಯನ್ನು ಅಂದ್ರೆ ಧಾರ್ಮಿಕ ಕಾರಣದ ಚರ್ಚೆಯನ್ನು ನಾವು ವಿದ್ಯಾರ್ಥಿಗಳೇ ಮುಂದಿನ ಭಾಗದಲ್ಲಿ ಅದರ ಕುರಿತು ಅಧ್ಯಯನವನ್ನ ಕೈಗೊಳ್ಳೋಣ.